ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ನಿಮ್ಮ ಸೌಂದರ್ಯ ಚೇತನ್. ಇವತ್ತಿನ ಬ್ಲಾಗಲ್ಲಿ ನಾನು ಸ್ವಲ್ಪ ಪ್ಲ್ಯಾಂಟ್ಸ್ಗಳನ್ನ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ತೊಗೊಳಕ್ಕೆ ಅಂತ ಬಂದಿದ್ದೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಸಾಂಬಾರು ಪುಡಿ ಹೀಗೂ ಮಾಡ್ಬೋದಾ ಅಂತ ನನಗೆ ಒಂದು ಥಾಟ್ ಬಂತು. ಅದಕ್ಕೋಸ್ಕರ ನಿಮಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಟೈಮ್ಸ್ ಏನಾಗುತ್ತೆ ಅಂತ ಅಂದರೆ ಸಾಂಬಾರು ಪುಡಿ ಬೇಗ ಖಾಲಿಯಾಗಿಬಿಟ್ಟಿರುತ್ತೆ, ಅಥವಾ ನಾವೇನಾದರೂ ನೋಡ್ಕೊಂಡಿರಲ್ಲ ಖಾಲಿಯಾಗಿರೋದು. ಆವಾಗ ಏನು ಮಾಡಬೇಕು, ಸಾಂಬಾರು ಮಾಡಬೇಕು ಅಂತ ಅಂದಾಗ ಇನ್ಸ್ಟೆಂಟಾಗಿ ಹೇಗೆ ಸಾಂಬಾರು ಪುಡಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಕೊನೆವರೆಗೂ ನೋಡಿ. ಇಲ್ಲಿ ನಾನು ಮಾಯಗನಹಳ್ಳಿ ಹತ್ರ ಇರೋವಂಥ ಒಂದು ನರ್ಸರಿಗೆ ಅಂತ ಬಂದಿರೋದು. ನಿಯರ್ ಬಿಡದಿ ಅಂತಲೇ ಹೇಳ್ಬೋದು. ಸೊ ಮಾಯಗನಹಳ್ಳಿಗೆ ಹತ್ತಿರ ಆಗುತ್ತೆ. ಇಲ್ಲಿ ಕೆಲವೊಂದು ಪ್ಲ್ಯಾಂಟ್ಸ್ಗಳು ತುಂಬ ಜಾಸ್ತಿ ಪ್ರೈಸನ್ನು ಹೇಳ್ತಿದ್ರು, ಇನ್ನು ಕೆಲವೊಂದು ನಾರ್ಮಲ್ಲಾಗೆ ಹೇಳ್ತಾಯಿದ್ರು. ಸೊ ಬೇರೆ ಕಡೆ ಎಲ್ಲ ಎಲ್ಲಿ ಸಿಗುತ್ತೆ ಪ್ಲ್ಯಾಂಟ್ಸ್ಗಳು, ಅಲ್ಲೆಲ್ಲ ಎಷ್ಟು ಪ್ರೈಸ್ ಇದೆಯೋ ಅಷ್ಟೇ ಪ್ರೈಸನ್ನು ಹೇಳ್ತಾಯಿದ್ರು. ಇಲ್ಲಿ ನೋಡ್ತಿರಿದ್ದೀರಲ್ವ, ಈ ಥರ ಚಿಕ್ಕ ಚಿಕ್ಕ ಪುಟಾಣಿ ಪ್ಲ್ಯಾಂಟ್ಸ್ನೆಲ್ಲ ತುಂಬ ಜಾಸ್ತಿ ಅಮೌಂಟ್ನ ಹೇಳ್ತಿದ್ರು. ಅದಕ್ಕೋಸ್ಕರ ಅದನ್ನು ಯಾವುದೂ ನಾನು ತೊಗೊಳೋದಕ್ಕೆ ಹೋಗಿಲ್ಲ. ಕೆಲವೊಂದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ, ಫ್ಲವರ್ಸ್ ಬಿಡೋ ಅಂಥ ಪ್ಲ್ಯಾಂಟ್ಸ್ಗಳನ್ನ. ಹಾಗೆ ದೊಡ್ಡ ದೊಡ್ಡ ಪ್ಲ್ಯಾಂಟ್ಸನ್ನು ನಾನು ತೊಗೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಎಷ್ಟನ್ನು ನಾನು ತೊಗೊಂಡಿದ್ದೀನೋ ಅದನ್ನು ಮಾತ್ರ ತೋರಿಸ್ತೀನಿ. ನಮ್ಮದು ಬಾಲ್ಕನಿ ಇರೋದ್ರಿಂದ ಅಲ್ಲಿಗೆ ಫ್ಲವರ್ದು ಅಥವಾ ಏನಾದರೂ ಒಂದು ಪ್ಲ್ಯಾಂಟ್ಸ್ ಇಟ್ಟರೆ ಲುಕ್ಕಾಗಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೊಗೋಬೇಕು ಅಂತ ಅಂದ್ಕೊಂಡು ಬಂದಿರೋದು. ಸೊ ಯಾವಾಗಾದರೂ ನಂದು ಬಾಲ್ಕನಿ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿದ್ದರೂ ನೋಡೋಕೆ ಲುಕ್ಕಾಗಿ ಕಾಣಿಸುತ್ತೆ. ಹೆವಿಯಾಗಂತೂ ನಾನು ಲೈಟ್ಸ್ ಅರೇಂಜ್ಮೆಂಟ್ ಆ ಥರ ಎಲ್ಲ ಇಟ್ಕೊಂಡಿಲ್ಲ. ನೋಡಿದ ತಕ್ಷಣ ಕಣ್ಣು ತಂಪಾಗಬೇಕು ಆ ರೀತಿ ನಾನು ಇಟ್ಕೊಂಡಿದ್ದೀನಿ. ಲಾಸ್ಟು ಹಳೆ ವ್ಲಾಗಲ್ಲಿ ನೋಡಿರ್ತೀರ ಕೆಲವರು, ಬಟ್ ಇವಾಗ ಇಟ್ಕೊಂಡಿರೋದಕ್ಕೂ ಅವಾಗ ಇಟ್ಕೊಂಡಿರೋದಕ್ಕೂ ಡಿಫ್ರೆನ್ಸ್ ಇದೆ. ಯಾವಾಗಾದ್ರೂ ತೋರಿಸ್ತೀನಿ ನಿಮ್ಮ ಜೊತೆ. ಸೊ ಇವಾಗ ಏನು ಮಾಡ್ತಿದ್ದೀನಿ ಅಂತಂದರೆ, ಗಿಡಗಳನ್ನೆಲ್ಲ ತೊಗೊಂಡಿದ್ನಲ್ಲ ಅದಕ್ಕೆ ಪಾಟ್ಗಳಿಗೆ ಹಾಕಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಪಾಟ್ಗಳು ಕೂಡ ಎಕ್ಸ್ಪೆನ್ಸಿವ್ ಇದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಹಂಗಾಗಿ ನಾನು ಒಂದೇ ಒಂದು ಪಾಟ್ನ ಮಾತ್ರ ತೊಗೊಂಡೆ, ಇನ್ನು ಮಿಕ್ಕಿದ್ದೆಲ್ಲ ಮನೇಲೇ ಇತ್ತು. ಇವಾಗ ಇಲ್ಲಿ ವೈಟ್ ಕುಷ್ಕ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಇವತ್ತು ನಾನು ಬಿರಿಯಾನಿ ಕುಷ್ಕ ಅಂದರೆ ವೈಟ್ ಕುಷ್ಕ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟಿಗೆ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಪಲಾವ್ ಐಟಮ್ನ ನಾನು ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಕಸೂರಿ ಮೇಥಿ ಮತ್ತು ಏಲಕ್ಕಿ, ಮರಾಠಿ ಮೊಗ್ಗು ಎಲ್ಲನೂ ಇಷ್ಟನ್ನು ಹಾಕ್ಕೊಂಡು ಲೈಟಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದಾದಮೇಲೆ ಇದಕ್ಕೆ ನೆಕ್ಸ್ಟು ನಾನು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಬೇಗ ಬೇಯೋದಕ್ಕೆ ನಾನು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಫ್ರೈ ಆಗ್ತಿದೆ, ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇದು ಸ್ಟೀಲ್ ಪಾತ್ರ ಆಗಿರೋದ್ರಿಂದ ಬೇಗ ಹಬೆ ತಾಗುತ್ತೆ, ಅಂದರೆ ಕಾವು ತಾಗುತ್ತೆ. ಸೊ ಹಾಗಾಗಿ ಏನು ಸೀದೋಗಬಾರ್ದು ಅಂದ್ಬಿಟ್ಟು ಸ್ವಲ್ಪ ಕಡಿಮೆ ಹುರಿ ಮತ್ತು ಹೈ ಫ್ಲೇಮ್ ಇಟ್ಕೊಂಡು ನಾನು ಅಡುಗೆನ ಮಾಡ್ಕೊತೀನಿ. ಈಗ ನಾನು ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಏನು ಹೇಳ್ತಾರೆ, ಕುಷ್ಕ ತಿಂತ ಬಾಯಿಗೆ ಈ ಗೋಡಂಬಿ ಸಿಕ್ಕಿದ್ರೆ ಟೇಸ್ಟು ಎನ್ಎಲ್ಸ್ ಆಗುತ್ತೆ. ಹಂಗಾಗಿ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಬೇಕು ಅಂದರೆ ಸಪ್ರೇಟಾಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಡೈರೆಕ್ಟ್ ಈರುಳ್ಳಿ ಜೊತೆನೇ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಒಂದೂವರೆ ಸ್ಪೂನಷ್ಟಿದೆ. ಸೊ ಇದನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಇದ್ರ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಸಿ ವಾಸನೆ ಹೋದ್ಮೇಲೆ ನಾನು ಟೊಮೆಟೊ ಮತ್ತು ಕೊತ್ತಂಬರಿ ಪುದೀನ ಎರಡು ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು ಹಿಡಿಯಷ್ಟಿದೆ, ಎರಡು ಸೇರಿ. ಇಲ್ಲಿ ಒಂದು ಟೊಮೆಟೊನ ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ.
ನಾನಿಲ್ಲಿ ಹುಳಿ ಟೊಮೆಟೊ ಹಾಕಿಲ್ಲ, ಜಾಮ್ ಟೊಮೆಟೊ ಹಾಕಿದ್ದೀನಿ. ಹಾಗೆ ಒಂದು ಟೊಮೆಟೊ ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ಸೊ ಹುಳಿ ಟೊಮೆಟೊ ತೊಗೊಳೋದಿದ್ರೆ ಟೊಮೆಟೊ ಕ್ವಾಂಟಿಟಿ ಕಮ್ಮಿ ತೊಗೊಂಡು ಮೊಸರು ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಎಲ್ಲ ಸಾಫ್ಟ್ ಆಗಲಿ ಅಂತ ಒನ್ ಮಿನಿಟ್ ನಾನು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಬೇಯಿಸ್ಕೊತೀನಿ. ನಾನಿಲ್ಲಿ 1.5 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಹಾಗಾಗಿ ಅದ್ರ ಸಮ ಪ್ರಮಾಣ ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ. ಸೊ 2.5 ಗ್ಲಾಸಷ್ಟು ನೀರನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇವಾಗ ನಾನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀರನ್ನು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ 1-2 ಮಿನಿಟ್ಸು ನೀರು ಕುದಿಯೋವರೆಗೂ ಬಿಡಬೇಕಾಗುತ್ತೆ. ಇವಾಗ ನಾನು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತೀನಿ. ಒಂದಿಷ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 1/4 ಸ್ಪೂನ್ ಅಷ್ಟಿದೆ ಅಷ್ಟೇ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೊಂದೇ ಮಸಾಲ ಇದಕ್ಕೆ ಹಾಕೋದು. ಇಲ್ಲಿ 1.5 ಲೋಟದಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ಈ ಟೈಮಲ್ಲಿ ಉಪ್ಪು ಖಾರ ನೋಡ್ಕೊಳ್ಳಿ. ಖಾರ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿನ ಎಕ್ಸ್ಟ್ರಾ ಹಾಕ್ಕೋಬೋದು. ಉಪ್ಪು ಬೇಕು ಅಂತಂದರೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೋದು. ಕುದೀತಿದೆ. ದಪ್ಪು ತಳ ನೀವೇನಾದರೂ ಇಟ್ಟಿದ್ದೀರಾ ಅಂತ ಅಂದರೆ ಮಧ್ಯದಲ್ಲಿ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಎಲ್ಲೋ ಮಧ್ಯದಲ್ಲಿ ತಿರುಗಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ ಸ್ಟೀಲ್ ಪಾತ್ರೆ ಇಟ್ಟಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಆವಾಗವಾಗ ಮಧ್ಯದಲ್ಲಿ ಹೀಗೆ ತಿರುಗಿಸ್ಕೊತಾ ಇರ್ತೀನಿ. ಈ ಟೈಮಲ್ಲಿ ನಾನೀಗ ತುಪ್ಪನ ಹಾಕ್ಕೊತಾ ಇದ್ದೀನಿ. ಸೊ ತುಪ್ಪ ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಕ್ಕಿ ಕೂಡ ಅಂದರೆ ಅನ್ನ ಉದ್ದುದ್ರಾಗೆ ಆಗುತ್ತೆ. ಅಮ್ಮ ಅಷ್ಟೇ ಚೆನ್ನಾಗಿರುತ್ತೆ. ತುಪ್ಪನ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕುಷ್ಕ ರೆಡಿಯಾಗಿದೆ. ಇವಾಗ ಅನ್ನ ಉದ್ದುದ್ರಾಗಿದೆ. ನಾರ್ಮಲ್ ಯಾವುದು ಬುಲೆಟ್ ರೈಸಲ್ಲಿ ನಾನು ಮಾಡಿದ್ದು. ನೀವು ಬೇಕು ಅಂತಂದರೆ ಬಾಸುಮತಿ ರೈಸಲ್ಲೂ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ. ಕುಷ್ಕ ಕಾಂಬಿನೇಷನ್ಗೆ ಚಟ್ನಿ ಮಾಡಿದ್ದೀನಿ. ಸೊ ತೆಂಗಿನಕಾಯಿ ಚಟ್ನಿ. ಇದು ಕೂಡ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ವೆಜ್ಜಿಗೆ ಇದೇ ರೀತಿಯೇ ಕಾಂಬಿನೇಷನ್ ಮಾಡ್ಕೋಬೇಕಾಗುತ್ತೆ. ಎಸ್, ಈಗ ಕುಷ್ಕ ರೆಡಿ ಆಯಿತು. ಸೊ ನಾನು ತಿನ್ನೋದಕ್ಕೆ ರೆಡಿಯಾಗಿದ್ದೀನಿ. ಸೊ ಫಸ್ಟು ಟೇಸ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೊಂಡು ತಿನ್ಬೋದು. ಸಕ್ಕತ್ತಾಗಿರುತ್ತೆ. ನಾನು ಆ್ಯಕ್ಚುಲಿ ನಿಮ್ಗೊಂದು ಸೀಕ್ರೆಟ್ ಏನು ಅಂದರೆ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಿರಿಯಾನಿ ವೈಟ್ ಕುಷ್ಕ. ನಾರ್ಮಲ್ ಕುಷ್ಕ ನಾನು ಮಾಡ್ತಿದ್ದೆ, ಯಾವಾಗಲೂ ಮಾಡ್ತಾಯಿದ್ದೆ. ಸೊ ವೈಟ್ ಕುಷ್ಕ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಸಕ್ಕತ್ತಾಗಿ ಬಂದಿದೆ. ಸೊ ಇವಾಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ.
ಟೇಸ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಕಾಂಬಿನೇಷನ್ ನಾನು ಚಟ್ನಿನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ವೆಜ್ ತಿನ್ನೋರಿಗೆ ಚಟ್ನಿ ಮತ್ತು ವೆಜ್ ಕುರ್ಮಾ ಮತ್ತು ವೆಜ್ ಸಾಗು ಅವೆಲ್ಲ ಚೆನ್ನಾಗಿರುತ್ತೆ ಕಾಂಬಿನೇಷನು. ನಾನ್ ವೆಜ್ ತಿನ್ನೋರಿಗೆ ಎನಿಥಿಂಗ್, ನಾನು ನಾನ್ ವೆಜ್ಜಲ್ಲಿ ಏನು ರೆಸಿಪಿ ಮಾಡ್ತೀರೋ ಅದಕ್ಕೆಲ್ಲ ಕಾಂಬಿನೇಷನ್ ಪರ್ಫೆಕ್ಟಾಗಿರುತ್ತೆ. ಸೊ ಐ ಥಿಂಕ್ ನನ್ನ ಗೆಸ್ ಬಂದು ಯಾರಾದರೂ ಟ್ರೈ ಮಾಡೋದಿದ್ದರೆ ಟ್ರೈ ಮಾಡಿ. ಚಿಲ್ಲಿ ಚಿಕನ್ನು ಮತ್ತು ವೈಟ್ ಕುಷ್ಕ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಅಂತ ನಾನು ತಿಳ್ಕೊತೀನಿ. ನೆಕ್ಸ್ಟ್ ಟೈಮ್ ನಾನು ಏನಾದರೂ ಚಿಲ್ಲಿ ಚಿಕನ್ ಮಾಡಿದಾಗ ವೈಟ್ ಕುಷ್ಕ ತಪ್ಪದೆ ಮಾಡ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ನೀವೇನಾದರೂ ವೈಟ್ ಕುಷ್ಕ ಮಾಡಿ ಚಿಲ್ಲಿ ಚಿಕನ್ ಮಾಡಿದರೆ ಕಾಂಬಿನೇಷನ್ ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಫಸ್ಟ್ ಈಗ ಟೇಸ್ಟ್ ಮಾಡೋಣ. ಸುಡ್ತಿದೆ, ಗೋಡಂಬಿ ಜೊತೆ ಟ್ರೈ ಮಾಡಬೇಕು. ಗೋಡಂಬಿ ಜೊತೆ ಟ್ರೈ ಮಾಡೋಣ, ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ. ಚಟ್ನಿ ಜೊತೆನೇ ಇಷ್ಟು ಸಕ್ಕತ್ತಾಗಿರೋ ಕಾಂಬಿನೇಷನ್ ಸಿಗ್ತಿದೆ ಅಂದರೆ, ಇನ್ನು ವೆರೈಟೀಸ್ ಆಫ್ ನಾನ್ ವೆಜ್ಜು, ವೆರೈಟೀಸ್ ಆಫ್ ವೆಜ್ಜಲ್ಲಿ ಗ್ರೇವಿ ಕರ್ರಿಗಳಲ್ಲಿ ತಿಂದರೆ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಪನ್ನೀರು ಕರ್ರಿ ಮತ್ತು ಚಿಕನ್ ಬಟರ್ ನಾನು ಈಗಪ್ಪ ಹೇಳ್ತಿದ್ರೆ ಒಂದ ಎರಡ. ಸೊ ನೋಡೋಣ, ಯಾವತ್ತಾದ್ರು ಟೇಸ್ಟ್ ಮಾಡಿ ಹೇಳ್ತೀನಿ. ಚೆನ್ನಾಗಿದ್ದರೆ ನೀವು ಟೇಸ್ಟ್ ಮಾಡ್ಬೋದು. ಸೊ ಮನೇಲಿ ಮಾಡ್ಕೊಂಡು ತಿನ್ಬೋದು, ಸಕ್ಕತ್ತಾಗಿರುತ್ತೆ. ನಾನಂತೂ ಕಳೆದೋದೆ. ಸೊ ನಾನಿವಾಗ ಸ್ನಾನ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಆಗಿದೆ. ಜಸ್ಟ್ ಒಂದು ಸ್ನಾನ ಮಾಡಿಕೊಂಡು ನಾನು ಟಿಫನ್ನ ತಿಂತೀನಿ. ಆಲ್ರೆಡಿ ಬೆಳಗ್ಗೆ ಎದ್ದಾಗೆ ನಾನು ಬ್ರಷ್ ಮಾಡ್ತೀನಿ, ಸೊ ಫೇಸ್ ವಾಶು ಮಾಡ್ತೀನಿ. ಬಟ್ ನಂದು ಆಯಿಲಿ ಸ್ಕಿನ್ ಸ್ವಲ್ಪ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಿಲ್ಲ. ಅಡುಗೆ ಮಾಡಬೇಕಾದ್ರೆ ನೋಡ್ಕೊಂಡೇ ಇರಲಿಲ್ಲ ಸಾಂಬಾರು ಪುಡಿ ಖಾಲಿಯಾಗಿರೋದು. ಹಾಗಾಗಿ ಇನ್ಸ್ಟೆಂಟಾಗಿ ಸಾಂಬಾರು ಪುಡಿ ಹೀಗೂ ಮಾಡ್ಕೋಬೋದಾ ಅಂತ ನಾನು ಒಂದ್ಸಲ ಟ್ರೈ ಮಾಡಿದ್ದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿತ್ತು. ಸಾಂಬಾರು ಪುಡಿ ನಾವು ಹೇಗೆ ಮಾಡಿಸ್ತೀವೋ ಅದೇ ರೀತಿ ಇತ್ತು. ಏಕೆಂತಂದರೆ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೇ ಇದ್ರಲ್ಲಿ ಹಾಕಿ ನಾವು ಸಾಂಬಾರು ಪುಡಿ ಮಾಡಿಸ್ಕೋತೀವಿ. ಬಟ್ ಇಲ್ಲಿ ಎಲ್ಲ ಸಪ್ರೇಟಾಗೆ ಎತ್ತಿಟ್ಕೊಂಡಿದ್ದೀನಿ ಅಷ್ಟೇ. ಒಂದು ಬೌಲಿಗೆ ಬ್ಯಾಡ್ಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಚಿಲ್ಲಿ ಪೌಡರ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಮನೆಯಲ್ಲೇ ಚಿಲ್ಲಿ ಪೌಡರ್ನ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಈ ರೀತಿ ಬಂದಿರುತ್ತೆ. ತರ್ತರಿಯಾಗಿ ರುಬ್ಕೋಬೇಡಿ, ಫುಲ್ಲು ನುಣ್ಣಗಾಗಿರಬೇಕು. ನಾವೆಷ್ಟೇ ರುಬ್ಬಿದ್ರೂ ಒಂದ್ಸಲಿ ಜರಡಿ ಆಡಲೇಬೇಕಾಗುತ್ತೆ. ಯಾಕೆಂತಂದರೆ ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿ ಇದೆ ಅಂತ. ಹಾಗಾಗಿ ಈ ರೀತಿ ಬಂದ್ರೂ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡ್ರೂ ಆಗುತ್ತೆ. ಗರಂ ಮಸಾಲ 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಹಾಗೆ ಧನಿಯಾ ಪುಡಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಅದಾದಮೇಲೆ ಚಿಲ್ಲಿ ಪೌಡರು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಸೊ ಇದಿಷ್ಟೇ ಇಂಗ್ರೀಡಿಯೆಂಟ್ಸು ನಮ್ಮ ಸಾಂಬಾರು ಪುಡಿ ಮಾಡ್ಕೊಳ್ಳೋದಕ್ಕೆ. ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ. ನಾನ್ ವೆಜ್ಜಿಗೂ ಹಾಕ್ಕೋಬೋದು, ವೆಜ್ ಸಾಂಬಾರುಗಳಿಗೂ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಯಾರಪ್ಪ ಏನು ಹೇಳ್ತಾರೆ, ಮೆಣಸಿನ್ಕಾಯಿ ಎಲ್ಲ ಹುರಿದು ಒಲೆ ಮುಂದೆ ಕೂತ್ಕೊಂಡು ಎಲ್ಲ ಮಾಡೋದ್ಕಿಂತ ಇದೇ ರೀತಿ ಮಾಡ್ಕೊಬೋದಲ್ಲ ಅಂತ ಅನ್ನಿಸ್ತು. ಹಾಗೆ ಅದ್ರ ಜೊತೆಗೆ ಗರಂ ಮಸಾಲ, ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಅಷ್ಟೇ ಖರ್ಚಾಗುತ್ತೆ. ಸೊ ಹಂಗಾಗಿ ಇದನ್ನು ಸದ್ಯಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು ಇನ್ಸ್ಟೆಂಟಾಗಿ. ನಾನು ಸಾಂಬಾರು ಪುಡಿ ಹೊರಗಡೆನೇ ತರ್ತಿರೋದು, ಮನೇಲೂ ಮಾಡ್ತೀವಿ. ಬಟ್ ಸದ್ಯಕ್ಕೆ ಹೊರಗಡೆ ತಂದು ಮಾಡ್ತಾ ಇರೋದು. ಈಗ ಇದಿಷ್ಟನ್ನು ಹಾಕ್ಕೊಂಡು ನಾನು ಜರಡಿ ಹಿಡಿದು ಎತ್ತಿಟ್ಕೊತಾ ಇದ್ದೀನಿ. ಸೊ ಇಷ್ಟೇನೆ, ಬೇರೆ ಇನ್ನೇನು ಹಾಕೋ ಹಾಗಿಲ್ಲ. ಇದಕ್ಕೆ ಉಪ್ಪು ಅದೇನೇನೋ ಹಾಕ್ತಾರಲ್ಲ, ಇಂಗು ಆ ಥರ ಏನೂ ಹಾಕೋ ಹಾಗಿಲ್ಲ. ಇದಿಷ್ಟನ್ನೇ ಹಾಕಿ ಜರಡಿ ಎಲ್ಲ ಹಿಡಿದು ಒಂದು ಬಾಕ್ಸಿಗೆ ಎತ್ತಿಟ್ಕೊಳ್ಳೋದು ಅಷ್ಟೇ. ಒಂದ್ಸಲ ಕೈಯಲ್ಲಿ ಇನ್ನೂ ಜರಡಿ ಆಡಾದ್ಮೇಲೆ ಒಂದ್ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನೋಡ್ತಿರ್ಬೋದು ಇಲ್ಲಿ ಚಿಲ್ಲಿ ಪೌಡರ್ ಅದೆಲ್ಲ ಹಾಗಾಗೇ ಇರುತ್ತೆ. ಹಂಗಾಗಿ ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ಒಂದು ಟಿಪ್ಸು ಕೂಡ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಹೊಸದಾಗಿ ಕ್ರಿಯೇಟ್ ಆಗಿರೋದ್ರಿಂದ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಯಾವಾಗಲೂ ನನ್ನ ಚಾನಲ್ ಮೇಲೆ ಇರಲಿ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ.
Thank you.